ಗುರು IPL ಮುಗ್ದಾಯ್ತು. ಈಗ ಇಂಡಿಯನ್ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿದೆ. ಅದು ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಟೆಸ್ಟ್ ಅಂತ ಎಲ್ಲರಿಗೂ ನೋಡೋರು ಇದು ಸಖತ್ತಾಗಿ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಟೆಸ್ಟ್ ಅಲ್ಲಿ ಆಡುವಂಥ ಮಜಾನೇ ಬೇರೆ ಅಂತ ಪ್ಲೇಯರ್ಸ್ಗಳು ಕೂಡ ಹೇಳ್ತಾರೆ. ಮತ್ತೆ ಟೆಸ್ಟ್ ಕ್ರಿಕೆಟ್ ಪೀಕ್ ಅಲ್ಲಿ ಇರುವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅಂತ ನೀವೆಲ್ಲರೂ ನೋಡಿದಿರಿ. ಇವತ್ತು ಮ್ಯಾಚ್ ನಡೀತಾ ಇದೆ, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚು. ಎಲ್ಲಿ ನಡೀತಿದೆ ಮತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಫಸ್ಟ್ ಆಫ್ ಆಲ್ ಇದು ಮುಲನ್ಪುರಲ್ಲಿ ನಡೀತಾರ ಅಂತ ಮ್ಯಾಚು. ಇದು ಮೊದಲನೇ ಮ್ಯಾಚ್ ಆಗ್ತಿದೆ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇದು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಹೋಮ್ ಗ್ರೌಂಡ್ ಆಗಿರೋ ಕಾರಣದಿಂದ ಇದು T20ಗೆ ಸಖತ್ತಾಗಿರುವಂಥ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಅಂತಲೇ ಹೇಳ್ಬೋದು. ಅದೇ ಟೆಸ್ಟ್ ಕ್ರಿಕೆಟ್ ಇದು ಮೊದಲನೇ ಮ್ಯಾಚ್ ಆಗ್ತಾ ಇರೋ ಕಾರಣದಿಂದ ಯಾವ ರೀತಿ ಬಿಹೇವ್ ಮಾಡ್ತದೆ ಇಲ್ಲಿ ಟೆಸ್ಟ್ಗೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಪಿಚ್ಚಸ್ಗಳು ನಾಳೆ ಯೂಸ್ ಮಾಡಿರೋ ಕಾರಣದಿಂದ IPL ಅಲ್ಲಿ ಇದು ಸ್ವಲ್ಪ ಸ್ಪಿನ್ನರ್ಗಳಿಗೆ ನಿಮಗೆ ಅಸಿಸ್ಟ್ ಸಿಗ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಪಿನ್ನರ್ಸ್ಗಳು ಚೆನ್ನಾಗಿದ್ದಾರೆ ನಮ್ಮ ಇಂಡಿಯನ್ ಟೀಮ್ ಕಡೆ ಅಂತಲೇ ಹೇಳ್ಬೋದು. ಹರ್ಷ್ ದೂಬೆ ಅವರು ಇದ್ದಾರೆ, ಮತ್ತು ಕುಲ್ದೀಪ್ ಯಾದವ್ ಅವರು ಇದ್ದಾರೆ, ರವೀಂದ್ರ ಜಡೇಜಾ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ, ಮತ್ತು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಬೋಣ ಬನ್ನಿ. ಇಲ್ಲಿ ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಅವರು ಪಕ್ಕ ಅಂತಲೇ ಹೇಳ್ಬೋದು. ಇವರಿಬ್ಬರು ವೈಸ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ವೈಸ್ ಕ್ಯಾಪ್ಟನ್ KL ರಾಹುಲ್ ಅವರು ಮತ್ತು ಕ್ಯಾಪ್ಟನ್ನು ನಿಮಗೆ ಶುಭ್ಮನ್ ಗಿಲ್ ಅವರು. ಶುಭ್ಮನ್ ಗಿಲ್ ನಂಬರ್ 4 ಬಂದೇ ಬರ್ತಾರೆ. ಓಪನಿಂಗಲ್ಲಿ ಜೈಸ್ವಾಲ್ ಹಾಗೂ KL ರಾಹುಲ್ ಅವರು ಓಪನ್ ಮಾಡೋರು. ನಂಬರ್ 3 ದೇವದತ್ ಪಡಿಕ್ಕಲ್ ಅವರು ಒಳ್ಳೆ ಚಾನ್ಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ದೇವದತ್ ಪಡಿಕ್ಕಲ್ ನಂಬರ್ 3 ಆಡಿದ್ರೆ ನಂಬರ್ 4 ನಿಮಗೆ ಇಲ್ಲಿ ಸಾಯಿ ಸುದರ್ಶನ್ ಆಡ್ಬೋದು, ಇಲ್ಲ ಶುಭ್ಮನ್ ಗಿಲ್ ನಾನೇ ಆಡ್ತೀನಿ ಅಂತ ನಂಬರ್ 4 ಬೇಕಾದ್ರೆ ಆಡ್ಬೋದು. 5 ಜನ ಪಕ್ಕ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಆಮೇಲೆ ಬರ್ತಾರೆ ನಿಮಗೆ ರಿಷಬ್ ಪಂತ್ ಅಂತ ಹೇಳ್ತೀನಿ. ರಿಷಬ್ ಪಂತ್ ಕೂಡ ಇರಲೇಬೇಕು. ಯಾಕಂದರೆ ಟೆಸ್ಟ್ ಕ್ರಿಕೆಟ್ನ ಆಯಾಮನೇ ಚೇಂಜ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ಇರಲೇಬೇಕು ಅಂತಲೇ ಹೇಳ್ತೀನಿ. ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಆಲ್ರೌಂಡರ್ ಅವರು ಆಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಮತ್ತು ನಿಮಗೆ ವಾಷಿಂಗ್ಟನ್ ಸುಂದರ್ ಅವರು ಇದ್ದಾರೆ, ಅವರು ಕೂಡ ನಿಮಗೆ ಆಡ್ತಾರೆ. ಮತ್ತು ಮಾನವ್ ಸುತಾರ್ಗೂ ಚಾನ್ಸ್ ಸಿಗಲ್ಲ ಅಂತಲೇ ಹೇಳ್ಬೋದು. ಮತ್ತು ಕುಲ್ದೀಪ್ ಯಾದವ್ಗೆ ಚಾನ್ಸ್ ಸಿಗುತ್ತೆ. ಮತ್ತು ಮೊಹಮ್ಮದ್ ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣಗೆ ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಬ್ರು ಯಾರು ಆಡಿಸ್ಬೇಕು ಅಂತ ನೋಡಿದ್ರೆ ನಿಮಗೆ ಹರ್ಷ್ ದೂಬೆಯನ್ನು ಆಡಿಸೋದು ಸಖತ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪ್ಲೇಯಿಂಗ್ ಕಾಂಬಿನೇಷನ್ ಜೊತೆ ಹೋದರೆ ನಮ್ಮ ಇಂಡಿಯನ್ ಟೀಮ್ ಅವರು ಸಖತ್ತಾಗಿ ಕಾಣ್ತಾರೆ ಅಂತ ಹೇಳೋದು. ಅಫ್ಘಾನಿಸ್ತಾನದೊಂದು ನೋಡೋದಾದ್ರೆ ನಿಮಗೆ ಅಷ್ಟೊಂದೇನು ಕ್ಲಾರಿಟಿ ಇಲ್ಲ, ಯಾರು ಬೇಕಾದ್ರೆ ಆಡಿಸ್ಬೋದು ಅವರು. ಅಲ್ಲಿ ಇರೋ ಮೇನ್ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ಗುರ್ಬಾಜ್ ಆಗಿರ್ಬೋದು, ಮತ್ತು ಸಾಹಿದಿ ಅನ್ನೋರು ಇದ್ದಾರೆ, ಮತ್ತು ನಮ್ಮ ಮಹಮ್ಮದ್ ನಬಿ ಅವರ ಮಗ ಆದಂಥ ಅಟಲ್ ಅವರಿದ್ದಾರೆ, ಮತ್ತು ಒಮರ್ ಜಾಯ್ ಅವರಿದ್ದಾರೆ. ರಶೀದ್ ಖಾನ್ ಅವರು ಟೆಸ್ಟಲ್ಲಿ ಇಲ್ಲ, ODI ಮತ್ತು T20 ಮಾತ್ರ ಆಡೋದು ರಶೀದ್ ಖಾನ್ ಅವರು. ಅದಕ್ಕೋಸ್ಕರ ಅಫ್ಘಾನಿಸ್ತಾನ್ ಟೀಮಲ್ಲಿ ರಶೀದ್ ಖಾನ್ ಅವರು ಇಲ್ಲ, ODI ಮತ್ತು T20 ಇದ್ದೇ ಇರ್ತಾರೆ ರಶೀದ್ ಖಾನ್ ಅವರು ಅಂತ ಹೇಳೋದು. ಸಖತ್ತಾಗಿ ಇರುವಂಥ ಟೀಮು. ನಮ್ಮ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡಲಿ ಬೌಲಿಂಗ್ ಮಾಡಲಿ, ನಮ್ಮ ಇಂಡಿಯಾದವರಿಗೆ ಗೆಲ್ಲಬೇಕು ಅಂತ ಹೇಳ್ತೀನಿ. ಯಾಕಂತೇಳಿದ್ರೆ ಅಫ್ಘಾನಿಸ್ತಾನ ಅವರು ಕೂಡ ಕಾಂಪಿಟೇಷನ್ ಕೊಡ್ತಾರೆ. ನಮ್ಮ ಇಂಡಿಯಾ ಟೀಮ್ ಅವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ನಂಬರ್ 6 ಇದ್ದಾರೆ ಗುರು. ಸಖತ್ತಾಗಿ ವರ್ಷಾಗಿ ಆಡಿದ್ದಾರೆ ಅಂತ ಹೇಳೋದು. ನ್ಯೂಜಿಲೆಂಡ್ ಸೀರೀಸ್ ಬಂದ್ಬಿಟ್ಟು 3-0 ಹೊಡ್ಕೊಂಡು ಹೋದ್ರು ಅಂತ ಹೇಳೋದು. ಒಂದು ಮ್ಯಾಚ್ ಕೂಡ ಗೆಲ್ಲಿಲ್ಲ ನಾವು ನ್ಯೂಜಿಲೆಂಡ್ ಸೀರೀಸ್ ಅಗೇನೆಸ್ಟು. ಸಖತ್ತಾಗಿ ವೈಟ್ ಮಾರ್ಕ್ಸ್ ವಾರ್ಡ್ ಹಾಕಿದ್ರು ಇಲ್ಲಿ ನ್ಯೂಜಿಲೆಂಡ್ ಅವರು ಅಂತ ಹೇಳ್ಬೋದು. ಅದರಿಂದ ಆಚೆ ಬಂದು ನಾವು ಗೆಲ್ಲಬೇಕಾಗುತ್ತೆ ಈ ಮ್ಯಾಚ್ ಅಂತ ಹೇಳೋದು. ಮುಲನ್ಪುರ ನಡೀತಾರಂಥ ಮ್ಯಾಚು. ಆಲ್ಮೋಸ್ಟ್ ನಮ್ಮ ಇಂಡಿಯಾದವ್ರಿಗೆ ಗೆದ್ದೇ ಗೆಲ್ತಾರೆ ಅಂತ ಅನಿಸ್ತಿದೆ. ನಿಮಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.